ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ. ತೊಳ್ಕೊಂಬಿಟ್ಟು ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಜೊತೆಗೇ ಬೆಲ್ಲನೂ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3ರಿಂದ 4 ವಿಸಿಲ್ ಬಂದರೆ ಸಾಕು. ಟೊಮೆಟೊ ಮೆತ್ತಗಾಗಿರುತ್ತೆ. ಹಾಗೆಯೇ ರಸಮ್ಗೆ ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವು, ಕರಿಮೆಣಸು, ಹಾಗೆ 2 ಸ್ಪೂನ್ ಜೀರಿಗೆ ಇವೆಲ್ಲವನ್ನು ಹುರ್ಕೊಂಡು ಸಣ್ಣಗೆ ಕುಟ್ಕೋಬೇಕು. ಕುಕ್ಕರಲ್ಲಿ ಪ್ರೆಷರ್ ಹೋದ್ಮೇಲೆ ಟೊಮೆಟೊ ಅಲ್ಲಿರೋ ನೀರು ತೆಕ್ಕೊಂಡು ನುಣ್ಣಗೆ ಮಸ್ಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಬಂದಿರೋ ನೀರು ಜೊತೆಗೆ ನಾನು ಇನ್ನೂ 2 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಖಾರ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಗಡ್ಡೆ ಹಸಿ ಕರಿಬೇವು ಎಲ್ಲ ಹಾಕಿದ ಮೇಲೆ 5 ಕುದಿಬೇಕು. ನಂತರ ಕುಟ್ಟಿಟ್ಕೊಂಡಿರೋ ಪೌಡ್ರ್ ಹಾಕೋಬೇಕು. ಅದರಲ್ಲಿ ಪೌಡ್ರ್ ಹಾಕಿದ ಮೇಲೆ ಒಂದು ಕುದ್ರೆ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರಸಮ್ಗೆ ಒಗ್ಗರಣೆ ಕೊಡೋದು. 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಇಂಗು ಇವೆಲ್ಲ ಹಾಕಿ ಸಾರಿಗೆ ಒಗ್ಗರಣೆ ಕೊಡೋದು. ಒಳ್ಳೆ ಫ್ಲೇವರ್ ಬರ್ತಾಯಿದೆ. ರಸಮ್ ನೋಡ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ. ಅನ್ನ, ರಸಮ್ ಇದರ ಜೊತೆಗೆ ಹಪ್ಪಳನೋ ಸಂಡಿಗೆನೋ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆದರೆ ಮಾಡಿಕೊಡ್ರಿ. ಹೇಗಿದೆ ಅಂತ ಮಾಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.